ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಒಂದು ಪರ್ಸ್ನಲ್ ಆಗಿರುವಂಥ ಒಂದು ಸ್ಟೋರಿನ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಫಸ್ಟ್ ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೋಡಿ, ನಾನು ಕೂಡ ಬೆಳಗ್ಗೆ ಪೂಜೆ ಮಾಡಿದ್ದೀನಿ. ಆ್ಯಂಡ್ ಲೈಕ್ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಏನು ಅಂದ್ರೆ ಲೈಕ್ ಎಲ್ಲ ಒಡವೆ ಹಾಕೊಂಡು ನೀಟಾಗಿ ಸ್ಯಾರಿ ಹಾಕೊಂಡು ಅಲಂಕಾರವಾಗಿ ಇರ್ತಾರೆ. ಓಕೆನಾ? ಅಂಡ್ ದೇವ್ರಿಗೆ ನಾವು ಅಲಂಕಾರನ ಮಾಡಬೇಕು, ಜ್ಯುವೆಲ್ಸ್ ಹಾಕಬೇಕು, ಸೀರೆ ಉಡಿಸ್ಬೇಕು, ಪ್ರತಿಯೊಂದು ಇರುತ್ತೆ. ಸೊ ನಾನು ಯಾಕಪ್ಪ ಇದನ್ನ ಮಾತಾಡ್ತಿದ್ದೀನಿ ಅಂತಂದ್ರೆ ಲೈಕ್ ಇದು ಸ್ವಲ್ಪ ನನ್ನ ಪರ್ಸ್ನಲ್ಗೆ ರಿಲೇಟೆಡ್. ಆಕ್ಚುಲಿ ಏನ್ ನಡೆದಿತ್ತು ಅಂತಂದ್ರೆ ಇಟ್ ಇಸ್ ಲೈಕ್ ಒನ್ ಶಾರ್ಟ್ ಆಗಿ ಒಂದು ಸ್ಟೋರಿನ ಹೇಳ್ತೀನಿ. ಸೊ ದಟ್ ಇನ್ ಮುಂದೆ ನೀವು ಆ ತರ ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀರಾ ಅಷ್ಟೇನೆ. ಲೈಕ್ ಇದು 15 ವರ್ಷದ ಹಿಂದಿನ ಒಂದು ಆ, ನನ್ನ ಸ್ಟೋರಿ. ಸೊ ಇದನ್ನ ಯಾಕಪ್ಪ ಇವಾಗ ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರೆ ಜಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತಾನೆ ಅನ್ಕೊಳ್ಳಿ. ಓಕೆನಾ? ಸೊ ನಾನು ನನ್ನ ಒಂದು ಪರ್ಸನಲ್ ರೀಸನ್ಗಾಗಿ ನಾನು ಒಂದು ಬ್ಯಾಂಕರ್ಸ್ಗೆ ಹೋಗ್ಬಿಟ್ಟು ನಾನು ನನ್ನ ಒಂದು ಜ್ಯುವೆಲ್ಸ್ನ ಪ್ಲೆಜ್ ಮಾಡಿರ್ತೀನಿ. ಎಷ್ಟು ಗ್ರಾಮು ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಯಾವ ಬ್ಯಾಂಕರ್ಸ್ಗೆ ನಾನು ಪ್ಲೆಜ್ ಮಾಡಿದೆ ಅಂತ ಕೂಡ ಹೇಳ್ತೀನಿ. ನಾನು ಒಂದು ಪರ್ಟಿಕ್ಯುಲರ್ ರೀಸನ್ಗೋಸ್ಕರ ನಾನು ಅಮೌಂಟನ್ನು ಲೈಕ್ ಸಮ್ ಅಮೌಂಟನ್ನು ನಾನು ಪ್ಲೆಜ್ ಮಾಡಿರ್ತೀನಿ. ಪ್ಲೆಜ್ ಮಾಡೋ ಹೊತ್ತಿಗೆ ನನ್ನ ಹತ್ರ ಇತ್ತು, ಸಾಕಷ್ಟು ಗೋಲ್ಡ್ ಇತ್ತು. ಬಟ್ ಅದರಲ್ಲಿ ಅದು ಒಂದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಅನ್ಕೊಳ್ಳಿ. ಸೊ ಅದನ್ನ ಹೋಗಿ ಪ್ಲೆಡ್ಜ್ ಮಾಡಿರ್ತೀನಿ. ಪ್ಲೆಡ್ಜ್ ಮಾಡಿ ಆದ್ಮೇಲೆ ನಾನು ಅಮೌಂಟನ್ನು ತಗೊಂಡು ಬರ್ತೀನಿ. ಸೊ ನನ್ನ ಪರ್ಸನಲ್ ರೀಸನ್ಸ್‌ಗೋಸ್ಕರ ನಾನು ಏನ್ ಇಟ್ಟೆ ಅಲ್ಲ ಅಮೌಂಟು, ಸಾರಿ ಗೋಲ್ಡ್, ಅವಾಗ ನಾನು ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀನಿ. ಸರಿ, ಅದಾದ್ಮೇಲೆ ಮಂತ್ಲಿ ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗತ್ತೆ. ಸೊ ಮಂತ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಾ ನಾನು ಕೂಡ ಹೀಗೆ 1 ವರ್ಷ ಕಳಿಯುತ್ತೆ. ಸೊ 1 ವರ್ಷ ಕಳೆದಾದ ನಂತರ ನನ್ಗೆ ಹೋಗಿ ರಿಲೀಸ್ ಮಾಡ್ಬೇಕು ಅನ್ಕೊಂಡು ಸರ್ಟನ್ ಅಮೌಂಟನ್ನ ರೆಡಿ ಮಾಡ್ಕೊಂಡಿರ್ತೀನಿ. ನಾನು ಎಷ್ಟಕ್ಕೆ ಪ್ಲೆಡ್ಜ್ ಮಾಡಿದ್ದೆ ಅಷ್ಟಕ್ಕೆ ಅಮೌಂಟ್ ರೆಡಿ ಮಾಡ್ಕೊಂಡು ಹೋಗಿರ್ತೀನಿ ನಾನು. ಇಂಟ್ರೆಸ್ಟ್ ಎಲ್ಲ ಪೇ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವುದು ಅಂತ ಹೇಳಿ. ಯಾಕಂದ್ರೆ ತುಂಬಾ ಫೇಕ್‌ಗಳು ನಡೀತಾ ಇದೆ ಇದರಿಂದ. ಸೊ ನಾನು ಸಾಕಷ್ಟು ಟ್ರೈ ಮಾಡಿದೆ, ಬಟ್ ಏನೂ ಆಗ್ಲಿಲ್ಲ. ಯೆಸ್, ನಾನು ಹೋಗಿ ರಿಲೀಸ್ ಮಾಡೋದಕ್ಕೆ ಅಂತ ಹೋದಾಗ ಅವರು, "ಇಲ್ಲ ಮೇಡಮ್, ನಿಮ್ದು ಆಕ್ಷನ್‌ಗೆ ಹೋಗಿದೆ" ಅಂದ್ರು. ನಾನಂದೆ, ವಿತೌಟ್ ಮೈ ನಾಲೆಡ್ಜ್ ನನ್ಗೆ ಇಂಟಿಮೇಟ್ ಮಾಡ್ದೆ ನೀವ್ ಹೇಗೆ ಹೋಗ್ಬಿಟ್ಟು ಲೈಕ್ ಜ್ಯುವೆಲ್ಸ್‌ನ ನೀವು ಆಕ್ಷನ್‌ನಲ್ಲಿ ಕೂಗ್ತೀರಾ ಅಂತ. "ಇಲ್ಲ, ನಾವ್ ಟ್ರೈ ಮಾಡಿದ್ವಿ, ನೀವು ಇದ್ ಮಾಡ್ಲಿಲ್ಲ, ಮತ್ತೆ ಇಂಟ್ರೆಸ್ಟ್ ಪೇ ಮಾಡ್ತಿಲ್ಲ" ನಾನಂದೆ. "ನನ್ನ ಹತ್ರ ರಸೀದಿ ಇದೆ. ನಾನ್ ಪೇ ಮಾಡ್ತಿರುವಂತ ರಸೀದೇ ತಗೊಳ್ಳಿ, ನೋಡಿ" ಅಂತ ಹೇಳಿ ಎಲ್ಲಾ ಚೆಕ್ ಮಾಡಿದೆ. ಓನ್ಲಿ 2 ಮಂತ್ಸ್ ಪೇ ಮಾಡಿಲ್ಲ. ಒಟ್ಟಿಗೆ ಅಮೌಂಟ್ ತಗೊಂಡೋಗಿದ್ದೀನಿ. ಅದು ಇಂಟ್ರೆಸ್ಟ್ ಸೇರಿಸಿ ತಗೊಂಡೋಗಿದ್ದೀನಿ ಒಟ್ಟಿಗೆ ಅಮೌಂಟು. ವಿತೌಟ್ ಮೈ ಕನ್ಸರ್ನ್ ನಾಲೆಡ್ಜ್ ಇಲ್ದೆ, ಏನು ಇಂಟಿಮೇಷನ್ ಇಲ್ದೆ ಹೋಗ್ಬಿಟ್ಟು ನೀವು ಆಕ್ಷನ್‌ಗೆ ಇದ್ ಮಾಡಿದೀರಾ ಅಂದ್ರೆ ಹೆಂಗೆ ಅಂತ ಕೇಳ್ದೆ. "ಇಲ್ಲ, ಅದು ನೀವು ರೆಸ್ಪಾಂಡ್ ಮಾಡಿಲ್ಲ. ಅದು ನಿಮ್ ಮಿಸ್ಟೇಕು, ನಿಮ್ ತಪ್ಪು" ಹಾಗೆ ಹೀಗೆ ಎಲ್ಲ ಹೇಳಿದ್ರು. 1 ಇಯರ್ ನಾವು ವೇಟ್ ಮಾಡ್ತೀವಿ. 1 ಇಯರ್ ಆದ್ಮೇಲೆ ಸೇಲ್ ಮಾಡ್ಬಿಡ್ತೀವಿ ಅಂತ. ನಾನಂದೆ, ಕಮ್ ಆನ್, ನಾನು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀನಿ. ಹಾಗಿದ್ದಿದ್ರೆ ನಾನೇ ಹೋಗಿ ಮಾರ್ತಾ ಇದ್ದೆ. ನಾನ್ ನಿಮ್ಮ ಹತ್ರ ಪ್ಲೆಡ್ಜ್ ಯಾಕ್ ಇಡ್ತಾ ಇದ್ದೆ? ಪ್ಲೆಡ್ಜ್ ಯಾಕ್ ಇಡ್ತೀವಿ? ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಪ್ಲೆಡ್ಜ್ ಯಾಕ್ ಇಡ್ತೀವಿ? ನಮ್ಗೆ ಗೋಲ್ಡ್ ಇಟ್ ಈಸ್ ಲೈಕ್ ಒನ್ ಸಾಲಿಡ್ ಅಮೌಂಟ್ ಅಂತಾನೆ ಅನ್ಕೊಳ್ಳಿ. ಓಕೆ. ಸೊ ಇವಾಗ ಕ್ಯಾಶ್ ಇದ್ರೆ ನಾವು ಹೋಗ್ಬಿಟ್ಟು ಖರ್ಚು ಮಾಡ್ಬಿಡ್ತೀವಿ. ಸೊ ಗೋಲ್ಡ್ ಇದ್ರೆ ನಾವು ಹೋಗ್ಬಿಟ್ಟು ಕಮ್ಮಿ ದುಡ್ಡಿಗೆ ನಾವು ಹೋಗಿ ಇಡಲ್ಲ. ಓಕೆನಾ? ಸರ್ಟನ್ ಥಿಂಗ್ ನೆಸೆಸಿಟಿ ಇದ್ದಾಗ ಅಷ್ಟೇ ಮಾತ್ರ ನಾವು ಹೋಗಿ ಗೋಲ್ಡ್ ಅನ್ನ ಪ್ಲೆಡ್ಜ್ ಮಾಡ್ತೀವಿ. ಸೊ ನಾನು ಕೂಡ ಅದೇ ತರಾನೇ ಗೋಲ್ಡ್ ಅನ್ನ ಹೋಗಿ ಪ್ಲೆಡ್ಜ್ ಮಾಡಿರ್ತೀನಿ. ಸೊ ಆ ಪರ್ಸನ್ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, "ಇಲ್ಲ, ಇದು ನೀವು ಕಾಲ್ ರಿಸೀವ್ ಮಾಡ್ಲಿಲ್ಲ" ಹಾಗೆ ಹೀಗೆ ಅಂದ್ರೆ. ನಾನಂದೆ, "ಎಲ್ಲಿದೆ ತೋರ್ಸಿ ಕಾಲ್? ಕಾಲ್ ಮಾಡಿದ್ರೆ ಅಲ್ವಾ ನಾನು ಕಾಲ್ ರಿಸೀವ್ ಮಾಡೋದಕ್ಕೆ. ಆಕ್ಷನ್‌ಗೆ ಹೋಗ್ತು ಒಂದ್ ಮೆಸೇಜ್ ಇಲ್ಲ, ಒಂದು ಕಾಲ್ಸ್ ಇಲ್ಲ, ಏನೂ ಇಲ್ಲ." ಭಗವಂತ ನನ್ಗೆ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಆವಾಗಿಂದು ಸಿಚುಯೇಷನ್ ನೋಡಿ, ಇವಾಗಿಂದು ಮನೆ ಇನ್ಸಿಡೆಂಟ್ ನಡೆದಿದ್ ನೋಡಿ, ಪ್ರತಿಯೊಂದನ್ನ ನೆನ್ಸ್ಕೊಳ್ತಾ ಹೋಗ್ತಾ ಇದ್ರೆ, ನನ್ ಲೈಫಲ್ಲೇ ಇದೇ ತರ ಆಗ್ತಿದ್ಯಾ? ಇಲ್ಲ ಎಲ್ಲಾರ್ ಲೈಫಲ್ಲೂ ಹೀಗೆ ಆಗಿ ಮಿಸ್ಟೇಕ್ಸ್‌ನ ಆಗಿ ಸರಿ ಹೋಗ್ತಿದ್ಯಾ? ಅನ್ನೋದು ಡೌಟ್ ಶುರು ಆಗ್ಬಿಡುತ್ತೆ. ಆಫ್ ಕೋರ್ಸ್
ಕೆಲವ್ರ ಲೈಫಲ್ಲಿ ನಡೀತಿದೆ. ನನ್ ಲೈಫಲ್ಲಿ ಮಾತ್ರ ನಡೆದಿದೆ, ಯಾರ್ ಲೈಫಲ್ಲೂ ನಡೆದಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಹೆಂಗನ್ಸತ್ತೆ ಅಂದ್ರೆ ನಮ್ಗೆ ಲೈಕ್ ನಾವ್ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಿಲಿ, ನಾವೊಂದು ಏನು ಮನೆ ತಗೊಂಡಿರಲ್ಲ, ಏನಿಲ್ಲ. ಹೋಗ್ಲಪ್ಪ ಗುಡ್ಸ್ಲಲ್ಲಿರೋಣ ಅಂದ್ರೆ ಇರೋಕ್ ಹೋದ್ರೆ ಅಲ್ಲಿ ಒಂಥರ ಸ್ಟೇಟಸ್ಸು ಮೇಂಟೈನ್ ಮಾಡಕ್ಕಾಗಲ್ಲ. ಇಲ್ಲಿಂದ ಬಂದಿದ್ದಾಳೆ ಅಂತ ಒಂದು ರೆಸ್ಪೆಕ್ಟ್‌ಫುಲ್ ಇರಲ್ಲ. ತುಂಬಾ ಹೈ ಅಲ್ಲಿ ಇರಕ್ ಹೋಗೋಣ ಅಂತಂದ್ರೆ ಆಹ್, ನಮ್ಗ್ ಬೇಕಲ್ವಾ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿ ನಾವ್ ಇಲ್ಲಿಗೂ ಇಲ್ಲ, ಅಲ್ಲಿಗೂ ಇಲ್ಲ. ಅದೇನೋ ಅಂತಾರಲ್ಲ, ಹೆಣ ಸ್ಮಶಾನಕ್ಕೂ ಅಲ್ಲ, ನಾಡಿಗೂ ಅಲ್ಲ ಅನ್ನೋಂಗೆ ನಮ್ ಲೈಫ್ ಹಂಗಾಗೋಗ್ಬಿಟ್ಟಿರುತ್ತೆ. ಮಿಸರಬಲ್ ಸೀರಿಯಸ್ಲಿ. ಒಂದ್ ಕೊಂಡ್ಕೊಳಕ್ ಹೋಗ್ತು ಬ್ರಾಂಡೆಡು ಅಂತಂದ್ರೆ, ಇನ್ನೊಂದು ತಗೊಳಕ್ಕೆ ದುಡ್ಡಿರಲ್ಲ. ಸೊ ಹಾಗೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಇದ್ರಿಂದ ನಾವು ನಮ್ಮ ಲೈಫ್‌ನ ಈ ರೀತಿ ನಾವು ಮಾಡ್ಕೊಂಡ್ ಹೋಗ್ತಾ ಇರ್ತೀವಿ. ಯೆಸ್. ಯಾವ್ದು ಅಂತ ನಿಮ್ಗೂನು ಇದಾಗ್ತಿರ್ಬೋದು. ಬಟ್ ಯಾವ್ದು ಅಂತ ಹೇಳ್ಬಿಡ್ತೀನಿ ಬೇಗ. ನಾನು ನನ್ನ ಒಂದು ಎಷ್ಟು ಗ್ರಾಮು ಅಂತಾನೂ ಹೇಳ್ತೀನಿ. 25 ಗ್ರಾಮ್ಸ್ ಗೋಲ್ಡನ್ನ ನಾನು ಮುತ್ತೂಟ್ ಫಿನಾನ್ಸಲ್ಲಿ ತಗೊಂಡೋಗಿ ಪ್ಲೆಡ್ಜ್ ಮಾಡಿರ್ತೀನಿ. ಓಕೆ. ಇದು 15 ಇಯರ್ಸ್ ಬ್ಯಾಕ್. ಇದಾದ್ಮೇಲೆ 1 ವರ್ಷದ್ ತನಕ ನಾನು ಇಂಟ್ರೆಸ್ಟ್‌ನ ಪೇ ಮಾಡ್ತಾ ಹೋಗ್ತಾ ಇರ್ತೀನಿ. ಫಾರ್ ಅ ಸರ್ಟೈನ್ ರೀಸನ್ ನಾನು ಪ್ಲೆಡ್ಜ್ ಮಾಡಿರ್ತೀನಿ ನನ್ನ ಪರ್ಸನಲ್ ರೀಸನ್ಸ್‌ಗೆ. ಅದಾಗ್ತಿದ್ದಂಗೆ 2 ಮಂತ್ಸ್ ಏನೋ ಕಟ್ಟಿರೋದಿಲ್ಲ. ನಾನು ಅಮೌಂಟ್‌ನೆಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ ಹೋಗಿರ್ತೀನಿ. ಸರ್, ನಾನಿದು ರಿಲೀಸ್ ಮಾಡ್ಕೋಬೇಕು ಅಂತ ನಾನು ಸ್ಲಿಪ್ಪನ್ನು ಪೇ ಮಾಡಿರ್ತೀನಲ್ಲ, ಆ ಸ್ಲಿಪ್ಪನ್ನು ತಗೊಂಡ್ ಹೋಗಿರ್ತೀನಿ. ಅವ್ರು ಹೇಳೋದು ಒಂದೇ, "ನಿಮ್ದು ಒಡವೆ ಇಲ್ಲ ಮೇಡಮ್, ಆಕ್ಷನ್‌ಗೆ ಹೋಗಿದೆ" ಅಂತ. ಸೊ ಈ ತರ ಅಂದ್ರೆ ನಮ್ಗೆ ಎಷ್ಟು ಶಾಕ್ ಆಗಲ್ಲ ಹೇಳಿ? ಈ ತರ ಒಂದ್ ಮನುಷ್ಯ ನಮ್ ಒಡವೆನ ತಗೊಂಡು ಮಾಡ್ಬೋದಾ? ಆ ಪರ್ಸನ್ ಒಂದೇ ಅಂತ ನಾನ್ ಹೇಳ್ತಾ ಇಲ್ಲ. ನಾನಿಲ್ಲಿ ಯಾರನ್ನೂ ಕೆಟ್ಟದಾಗಿ ಮಾಡ್ಬೇಕು ಅಂತ ಉದ್ದೇಶ ಇಲ್ಲ. ಯಾರನ್ನ ಒಂದು ಬ್ರ್ಯಾಂಡನ್ನು ನಾನ್ ಹಾಳ್ ಮಾಡ್ಬೇಕಂತ ಉದ್ದೇಶ ಇಲ್ಲ. ಇಟ್ ಈಸ್ ಮೈ ಓನ್ ಎಕ್ಸ್‌ಪೀರಿಯನ್ಸ್. ನನ್ಗಾಗಿದ್ದು ಎಕ್ಸ್‌ಪೀರಿಯನ್ಸ್‌ನ ನಾನ್ ಶೇರ್ ಮಾಡ್ತಿದೀನಿ. ಅವ್ರೇನ್ ಮಾಡ್ತಾರೆ, ಬಡ್ಡಿಗೆ ಚಕ್ರಬಡ್ಡಿ, ಅಸಲು ಬಡ್ಡಿ ಎಲ್ಲಾನು ಹಾಕ್ತಾರೆ. ಅವರು ತುಂಬಾ ಕಮ್ಮಿ ಪರ್ಸೆಂಟೇಜ್ ಅಂತ ಹೇಳ್ತಾರೆ. ಬಟ್ ಅವ್ರು ಯಾವ ರೀತಿ ತೆಗಿಬೇಕು ದುಡ್ಡು, ಯಾವ ರೀತಿ ಮಾಡ್ಬೇಕು ಅನ್ನೋದ್ ಹೇಳ್ತಾರೆ. ಬಟ್ ನಾನ್ ಹೇಳೋದಷ್ಟೇ. ಇಂಟಿಮೇಷನ್ ಕೊಡ್ದಿರೇನೆ, ನನ್ಗೊಂದ್ ಮೆಸೇಜ್ ಹಾಕ್ದಿರೇನೆ, ಕಾಲ್ ಮಾಡ್ದಿರೇನೆ, ಇನ್ಫಾರ್ಮ್ ಮಾಡ್ದಿರೇನೆ ಹೇಗೆ ಆಕ್ಷನ್‌ಗೆ ಹೋಗಕ್ ಸಾಧ್ಯ? ಆ! ಒಂದು ಆಕ್ಷನ್‌ಗೆ ಹೋಗ್ಬೇಕಂದ್ರೆ ಅವ್ರು ಪ್ಲೆಡ್ಜ್ ಮಾಡೋವಾಗ ಏನ್ ತಗೊಂಡಿರ್ತಾರೆ? ನನ್ ನಂಬರ್ ತಗೊಂಡಿರ್ತಾರೆ, ಆಲ್ಟರ್ನೇಟಿವ್ ನಂಬರ್ ತಗೊಂಡಿರ್ತಾರೆ. ಯಾಕಂದ್ರೆ ಸುಮ್ನೆ ಯಾರು ಪ್ಲೆಡ್ಜ್ ಮಾಡಿಸ್ಕೊಳ್ಳಲ್ಲ. ಪ್ಲೆಡ್ಜ್ ಮಾಡಿಸ್ಕೊಂಡಾಗ ಇದು ಕಳ್ತನದ ಚಿನ್ನನ ಏನು ಎತ್ತ ಅಂತ ಹೇಳ್ಬಿಟ್ಟು 2, 3 ಕಾಂಟಾಕ್ಟ್ ನಂಬರ್ಸ್ ಇಸ್ಕೊಂಡಿರ್ತಾರೆ. ನಾನು ಅದೇ ತರ 2 ಕಾಂಟಾಕ್ಟ್ ನಂಬರ್ ಕೊಟ್ಟಿದ್ದೆ. ಸೊ ನಂದು ರೀಚ್ ಆಗ್ಲಿಲ್ಲ. ಓಕೆ, ಫೈನ್. ಬೇರೆಯವ್ರದ್ದು ಕೂಡ ಕಾಲ್ ಮಾಡ್ಬೋದಲ್ಲ? ಅಂದ್ರೆ ನನ್ನ ಹಸ್ಬೆಂಡ್ ನಂಬರ್ ಕೊಟ್ಟಿದ್ದೆ. ಕಾಲ್ ಮಾಡ್ಬೋದಲ್ಲ? ಸೊ ಕಾಲ್ ಮಾಡ್ಲಿಲ್ಲ. ಯಾಕೆ? ಇದೇ ತರ ಲೈವ್ ಅಲ್ಲಿ ಸ್ಕ್ಯಾಮ್ ನಡೀತು. ನಾನು ಹೋದಾಗ ಇಲ್ಲ. ನಾನೇನ್ ಮಾಡ್ಲಿ? ಜಗಳ ಮಾಡ್ದೆ, ಹೋದೆ ಪೊಲೀಸ್ ಸ್ಟೇಷನ್‌ಗೆ, ಎಲ್ಲ ಮಾಡ್ದೆ. ಪೊಲೀಸವ್ರಿಗೂ ದುಡ್ಡು ಕೊಡ್ಬೇಕಾಯ್ತು. ಏನು ಮಾಡಕ್ಕಾಗ್ಲಿಲ್ಲ. ಬಟ್ ಏನ್ ಮಾಡಕ್ಕಾಗತ್ತೆ? ಆಯ್ತು ನೋಡೋಣ, ನಾನ್ ಹೇಳ್ತೀನಿ ಅಂದ್ಬಿಟ್ರೆ ಅಷ್ಟೇ ಮುಗ್ದೋಯ್ತು. ಎಷ್ಟು ಸತಿ ಅಂತ ಓಡಾಡ್ಲಿ? ನನ್ಗೆ ಆದಂತ ನಾನು ಜಾಬ್‌ಗೆ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಎಷ್ಟ್ ದಿವಸ ಅಂತ ರಜಾ ಕೊಡ್ತಾರೆ? ಓಕೆ, ಹೋಗೋಣ, ಸುತ್ತಾಡೋಣ, ಮಾಡೋಣ. ಎಷ್ಟ್ ದಿವಸ ರಜಾ ಕೊಡ್ತಾರೆ ಹೇಳಿ? ಹೋದ್ರೆ 1 ದಿವಸ ಆಗತ್ತಾ? 2 ದಿವಸ ಆಗತ್ತಾ ಕೆಲ್ಸ? ಇಡೀ ದಿವಸ ನಿಂತ್ಕೋಬೇಕು. ಇಡೀ ದಿವಸ ಓಡಾಡ್ಬೇಕು. ಅಲ್ಲಿ ಓಡಾಡಕ್ಕೆ ನಾನ್ ದುಡ್ಡು ಸ್ಪೆಂಡ್ ಮಾಡ್ಬೇಕಾ? ನನ್ ಡ್ಯೂಟಿಗ್ ನಾನು ಹೋಗ್ಬೇಕಾ ಹೇಳಿ? ಈ ರೀತಿ ಒಂದ್ ಸಂದರ್ಭದಲ್ಲಿ ನಾನ್ ಹೇಳೋದ್ ಇಷ್ಟೇನೆ. ಯಾಕೆ ಅಂದ್ರೆ ಗೋಲ್ಡ್ ಅಂತ ಒಂದು ಬಂದಾಗ, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಕೂರ್ಸ್ಬೇಕು ಅಂತ ಅನ್ಸ್ದಾಗ್ಲೆಲ್ಲ ನಾನ್ ಇದೇ ವಿಡಿಯೋ ಈ ಟೈಮಲ್ಲಿ ಯಾಕ್ ಮಾಡ್ತಿದೀನಿ ಅಂದ್ರೆ, ಇದೇ ಒಂದ್ ಕಾರಣಕ್ಕೆ. ನನ್ ನೋಡ್ದಾಗ್ಲೆಲ್ಲ ನೆನ್ಪು ಬರುತ್ತೆ. ನಾನ್ ಒಡವೆ ಹಾಕ್ತೀನಿ ದೇವ್ರಿಗೆ, ಈ ತರ ಅಲಂಕಾರ ಮಾಡ್ತೀನಿ, ಎಲ್ಲಾ ಮಾಡ್ತೀನಿ. ದುಡ್ಡಿಲ್ವಲ್ಲ, ಒಡವೆ ಇಲ್ವಲ್ಲ, ಇಷ್ಟ್ ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ. ಹಾ, ಇನ್ನೊಂದು ಹೇಳ್ತೀನಿ. ನನ್ ಫ್ರೆಂಡಿಗೆ ನಾನು ಒಡವೆನ ಕೊಟ್ಟಿರ್ತೀನಿ. ಒಂದು ಚೈನನ್ನ ಕೊಟ್ಟಿರ್ತೀನಿ. ಸೊ ಎಲ್ಲೋ ಫಂಕ್ಷನ್‌ಗೆ ಹೋಗ್ಬಿಟ್ಟು ಹಾಕೊಂಡ್ ಬರ್ತೀನಿ ಅಂತಾನೋ ಏನೋ ಫಾರ್ ಸಮ್ ರೀಸನ್ ಕೊಟ್ಟಿರ್ತೀನಿ. ಸರಿ 1 ವಾರ ಆಯ್ತು, ನನಗೆ ಗೋಲ್ಡ್ ಸಿಕ್ಲಿಲ್ಲ. ಅಂದ್ರೆ ನನ್ನ ಚೈನ್ ನಂಗೆ ಸಿಗ್ಲಿಲ್ಲ. ಅದು ಒಂದು 18 ಗ್ರಾಮ್ಸ್ ಗೋಲ್ಡ್ ಏನೋ ಇತ್ತು. ಸೊ ಇವತ್ತು ನಾಳೆ, ಇವತ್ತು ನಾಳೆ ಅಂತ ಹೇಳಿ ನನಗೆ ಒಂದು 3 ನಾಮ ಆಯ್ತು. ಹಾಗೆ ಅವ್ರ ಮನೆಗ್ ಹೋದೆ. ರೆಸ್ಪಾನ್ಸ್ ಇಲ್ಲ. ಸಾರಿ, ಕಾಲ್ ಮಾಡ್ದೆ ರೆಸ್ಪಾನ್ಸ್ ಇಲ್ಲ. ಅವ್ರ ಮನೆಗ್ ಹೋದೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ, ಅವ್ರ ಮನೆಗ್ ಹೋದಾಗ ಆ ಮನುಷ್ಯ ಇಲ್ಲ. ಯಾಕೆ? ಎಲ್ಲಿ ಹೋದ್ರು? ಇರ್ಬೇಕಲ್ವಾ? ಅವ್ರ ಸಿಸ್ಟರ್ಸ್‌ನ ಕೇಳಿದ್ರೆ, "ಇಲ್ಲ, ಅವ್ರ ಮನೆನಲ್ಲೇ ಇಲ್ಲ. ಒಂದು ತಿಂಗಳಾಯ್ತು." ಏನ್ ಮನೆ ಬಿಟ್ಟು ಹೋಗಿದಾರಾ ಅನ್ಕೋಬೇಕಾ? ಕಾಲ್ ಮಾಡಿದ್ರೆ ಕಾಲ್ ಸ್ವಿಚ್ ಆಫ್. ಕಾಲ್ ಮಾಡಿದ್ರೆ ಮತ್ತೆ ತಿರ್ಗಾ ರಿಪೀಟೆಡ್ಲಿ ಕಾಲ್ ಮಾಡ್ತಾನೆ ಇದ್ರೆ ಕಾಲ್ ರೆಸ್ಪಾಂಡ್ ಮಾಡ್ತಿಲ್ಲ. ಒಂದು ಕಾಲ್
ಕಟ್ ಮಾಡ್ತಾ ಇರೋದು. ಈ ತರ ಎಲ್ಲ ಮಾಡ್ದವಾಗ ಏನ್ ಅನ್ಸ್ಬೇಕು? ಎಲ್ಲಿ ಹೋಗಿ ಹುಡುಕ್ಬೇಕು? ಮನೆಗೋದ್ರೆ ಮತ್ತೆ ತಿರ್ಗಾ ಮನೆ ಶಿಫ್ಟ್, ಮನೆ ಚೇಂಜ್. ಈ ರೀತಿ ಮಾಡ್ದವಾಗೆಲ್ಲ ನಾವ್ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಅನ್ನೋದೇ ನನ್ನೊಬ್ಳಿಗೆ ಆಗ್ತಾ ಇದ್ಯಾ ಈ ತರ? ಇಲ್ಲ ನನ್ ಟೈಮ್ ಸರಿ ಇಲ್ವಾ? ಅನ್ನೋದು ತುಂಬಾ ಇದ್ರಲ್ಲಿತ್ತು. ಸೊ, ಅವತ್ತೇ ಲಾಸ್ಟ್. ಇನ್ಯಾವತ್ತೂ ಯಾರನ್ನೂ ನಂಬಾರ್ದು ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಅದ್ರಲ್ಲೂ ಎಸ್ಪೆಷಲಿ ಒಂದು ದುಡ್ಡು ಕಾಸಿನ ಮ್ಯಾಟರ್ ಬಂದಾಗ, ಗೋಲ್ಡ್ ಮ್ಯಾಟರ್ ಬಂದಾಗ, ಬೇರೆ ಇನ್ನೇನೇ ಆಗಿರ್ಬೋದು ಬಂದಾಗ, ಅವರನ್ನ ಯಾವುದೇ ಕಾರಣಕ್ಕೂ ಎಂಟರ್‌ಟೈನ್‌ಮೆಂಟ್ ಮಾಡ್ಬಾರ್ದು. ಅಷ್ಟೇ. ಎಂಟರ್‌ಟೈನ್‌ಮೆಂಟ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕಂದ್ರೆ ಕಷ್ಟಪಟ್ಟಿ ಒಂದೊಂದ್ ರೂಪಾಯಿಯೂ ಸೇರ್ಸಿ ನಾನು ಯಾವುದೇ ತರ ಶೋಕಿ ಮಾಡ್ದೆರೇನೆ ಸೇವ್ ಮಾಡಿ ನಾನು ಪರ್ಚೇಸ್ ಮಾಡಿದಂತ ಗೋಲ್ಡ್ ನನ್ಗೆ ಇಲ್ಲ. ಕಷ್ಟಪಟ್ಟು ದುಡ್ದಿರೋ ದುಡ್ಡು ನನ್ಗೆ ಇಲ್ಲ. ಸೊ, ನಾನ್ಯಾಕ್ ಬೇರೆಯವ್ರಿಗೆ ಬಾದರ್ ಮಾಡ್ಬೇಕು? ನಾನ್ಯಾಕ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು? ಕೊಡಲ್ಲ ಅಂತ ಮೊಖಕ್ ಹೊಡ್ದಂಗ್ ಹೇಳ್ಬಿಟ್ರೆ ಇನ್ನೊಂದ್ಸತಿ ಕೇಳಲ್ಲ. ಸೊ, ಗೊತ್ತಿರುತ್ತೆ ಯಾರಿಗ್ ವಿಡಿಯೋ ಮಾಡ್ತಿರ್ತೀನಿ ಅಕಸ್ಮಾತ್ ನೋಡಿದ್ರೆ ಕಾಲ್ಗಿಲ್ಲ, ಕಾಂಟ್ಯಾಕ್ಟ್‌ಗಿಲ್ಲ ಏನೂ ಇಲ್ಲ. ನಮ್ ಚಾನೆಲ್ ನೋಡ್ತಿದಾರೋ ಇಲ್ವೋ ನನ್ಗೂ ಗೊತ್ತಿಲ್ಲ. ಆಲ್‌ಮೋಸ್ಟ್ 25 ವರ್ಷದ ಪರಿಚಯ ಇದ್ದಿದ್ದು. ಅವ್ರು 4 ಜನ ಸಿಸ್ಟರ್ಸು. ಸೊ, ಹಿಂಗೆ ತಗೊಂಡ್ ಹೋದ್ರೆ ಏನ್ ಹೇಳ್ಬೇಕು? ಏನ್ ಮಾಡ್ಬೇಕು? ಅವ್ರಿರೋದು ಅವ್ರೊಬ್ರು ತಾಯಿ ಒಬ್ರೇ, ತಂದೆ ಇಲ್ಲ. ಸೊ, ಎಲ್ಲಾ ಜವಾಬ್ದಾರಿ ಇದೆ. ಅವ್ರದ್ದು ತೀರ್ಸ್ಕೊಳ್ಳೋದಿಕ್ಕೇನಾದ್ರೂ ಜವಾಬ್ದಾರಿ ತೀರ್ಸ್ಕೊಳಕ್ಕೇನಾದ್ರೂ ಮಾಡ್ಕೊಂಡ್ರಾ? ಅದಕ್ ನಮ್ ಒಡವೆನೇ ಬೇಕಿತ್ತಾ? ಕಷ್ಟಪಟ್ಟು ದುಡಿಬೋದಿತ್ತಲ್ಲ. ಸೊ, ಗೊತ್ತಿರತ್ತೆ 4 ಜನ ಸಿಸ್ಟರ್ಸ್. ಬಟ್ ಮೇ ಬಿ ಅವ್ರಿಗೂ ಮುಂದೆ ಅವ್ರಿಗೂ ಕರ್ಮ ರಿಟರ್ನ್ಸ್ ಬಂದ್ರು ಬರ್ಬೋದು. ಸೊ, ನಾನ್ ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಗೈಸ್ ನಿಜವಾಗ್ಲೂನು ಒಂದೊಂದ್ ರೂಪಾಯಿನೂ ನಾನು ಸೇರ್ಸಿ ಮಾಡಿ ಆಮ್, ನಾನು ಲೈಕ್ ಸಿ ಎಲ್ಲೆಲ್ಲೋ ಹೋಗಿ ಮಜಾ ಮಾಡಲ್ಲ. ಹೇಳ್ತೀನಿ ನನ್ ಸೇವಿಂಗ್ಸ್ ಹೇಗೇಗ್ ಮಾಡ್ದೆ ಅಂತಾನೂ ಕೂಡ ಹೇಳ್ತೀನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನನ್ಗೆ ಒಂದ್ ಕಮೆಂಟ್ ಕೂಡ ಬಂದಿತ್ತು. ನೀವು ಕ ಹೇಗೆ ಮನಿ ಒಂದು ಸೇವ್ ಮಾಡೋ ಟಿಪ್ಸ್‌ನ ಹೇಳಿ ಅಂತ ಕೇಳಿದ್ರಿ. ಸೊ, ಮನಿ ಸೇವ್ ಮಾಡೋದು ಟಿಪ್ಸ್ ಏನು ಅಂತಂದ್ರೆ ನಾನು ಅನ್ನೆಸೆಸರಿ ಖರ್ಚು ಮಾಡಲ್ಲ. ಅಂಡ್ ವಾಂಟೆಡ್ಲಿ ಏನನ್ನು ಕೂಡ ಪರ್ಚೇಸ್ ಮಾಡಲ್ಲ. ಏನಾದ್ರೂ ನೆಸೆಸಿಟಿ ಇತ್ತು ಅಂದ್ರೆ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ನೋಡ್ಕೊಂಡ್ ಮಾಡ್ಕೊಂಡ್ ಪರ್ಚೇಸ್ ಮಾಡ್ತೀನಿ. ನಾನೊಂದ್ ಪಾರ್ಲರ್‌ಗೆ ಹೋಗಲ್ಲ. ಕ್ರೀಮ್ಸ್‌ಗಳನ್ನ ನಾನು ಹಾಕೊಳ್ಳಲ್ಲ. ಎಲ್ಲೋ ಒಂದು ಕ್ರೀಮ್‌ನ ಪರ್ಚೇಸ್ ಮಾಡಿದ್ರೆ ಅಷ್ಟೇನೆ. ಅದು ಹಾಕ್ದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಂಡ್ ಪಾರ್ಲರ್‌ಗೆ ನಾನ್ ಜಸ್ಟ್ ಐಬ್ರೋ ಬಿಟ್ರೆ ಇನ್ಯಾವ್ದಕ್ಕೂ ಹೋಗಲ್ಲ. ಹೇರ್ ಕಟ್ ಮ್ ಹೇರ್ ಕಟ್‌ಗೂ ಹೋಗಲ್ಲ. ಬಿಕಾಸ್ ನಾನು ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ನನ್ ಡಾಟರ್ ಇದ್ದಾಳೆ. ಅವಳಿಗೆ ಟ್ರೈನ್ ಮಾಡಿದೀನಿ. ಅವಳು ಮಾಡ್ತಾಳೆ. ಅಂಡ್ ನನ್ನ ಡಾಟರ್‌ಗೂ ಕೂಡ ಆ, ವೆರಿ ವೆರಿ ರೇರ್ ಇನ್ ಕೇಸ್ ಏನಾದ್ರೂ ಹೋಗ್ಲೇಬೇಕು ಅಂತಿದ್ರೆ. ಅಂಡ್ ಯೆಸ್ ಹೌದು, ನಾವು ಕೂಡ ಕಷ್ಟಪಟ್ಟಿರ್ತೀವಿ. 2 ಸೋರ್ಸ್ ಅಲ್ಲಿ ಇನ್‌ಕಮ್ ಅಲ್ಲಿ ಏನೋ ಒಂದು ಸಂಪಾದನೆ ಮಾಡ್ಕೊಂಡ್ ಮಾಡಿರ್ತೀವಿ. ಸೊ, ಹೀಗೆ ಸೇವಿಂಗ್ಸ್ ಮಾಡ್ಬೇಕು ಅಂತಂದ್ರೆ ಒಂದು ಕಮಿಟ್ಮೆಂಟ್ ಅನ್ನ ಫುಲ್ ರಿಡ್ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನೀವು ಆ ಬೇಸಿಕ್ ಕಮಿಟ್ ಬೇಸಿಕ್ ಕಮಿಟ್ಮೆಂಟೇ ನಿಮ್ಗೆ ಆಗಲ್ಲ ರೆಡ್ಯೂಸ್ ಮಾಡೋದಕ್ಕೆ. ಇಷ್ಟೇ ಇದೆ, ಇಷ್ಟರಲ್ಲಿ ಇಷ್ಟೇ ನಡಿಬೇಕು. ಹೇಗ್ ಸೇವಿಂಗ್ಸ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ 10,000 ನಾನ್ ದುಡಿತಾ ಇದೀನಿ ಅಂದ್ರೆ 10,000ಕ್ಕೂ ಕಮಿಟ್ಮೆಂಟ್ ಇದೆ ಅಂದ್ರೆ ಯೂ ಹ್ಯಾವ್ ಟು ಫೈಂಡ್ ಔಟ್ ಅನದರ್ ಸೋರ್ಸ್ ಆಫ್ ಇನ್ಕಮ್. ಸೊ, ಆವಾಗ ನಿಮ್ಗೆ ಜನರೇಟ್ ಮಾಡಕ್ ಆಗೋದು. ಸೊ, ನೋಡಿ ನಾನು ಸರ್ಕಸ್ ಮಾಡ್ತಾ ಇದೀನಿ. ಇನ್ನೂ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಜಾಬ್‌ಗೆ ಹೋಗ್ತಾ ಇದ್ದೆ. ಸೊ, ಜಾಬ್ ಈಗ ರಿಸೈನ್ ಮಾಡಿ ಮನೆನಲ್ಲಿ ಕೂತ್ಕೊಂಡಿದೀನಿ. ಆಸ್ ಆಫ್ ನೌ ನನ್ಗೇನು ಇನ್ಕಮ್ ಇಲ್ಲ ಪಾಸ್ಟ್ ಫ್ರಮ್ 3 ಮಂತ್ಸ್. ಅಂಡ್ ನಾನಿವಾಗ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಇನ್‌ಸ್ಟಾಗ್ರಾಮ್‌ಗೆ ಹಾಕ್ತಾ ಇದೀನಿ. ಅಂಡ್ ನನ್ನ ಒಂದು ದವನ ಕುಟೀರ ಅಂತ ಹೇಳ್ಬಿಟ್ಟು ಹೋಮ್ ಮೇಡ್ ಸ್ಪೈಸಸ್ ಮಾಡ್ತಾ ಇದೀನಿ. ಅಂಡ್ ಯಾರಿಗಾದ್ರೂ ಕೇಳಿದ್ರೆ ಬರ್ತ್‌ಡೇ ಕ್ಯಾಟರಿಂಗ್ಸು ಅದು ಇದು ಅಂತ ಲೈಕ್ ಕಿಟ್ಟಿ ಪಾರ್ಟಿ ಟೈಪು ಯಾವ್ದಾದ್ರು ಸ್ಮಾಲ್ ಈವೆಂಟ್ಸ್ ಇದ್ರೆ ಅವ್ರಿಗೆ ಫುಡ್ ಕೂಡ ಮಾಡ್ಕೊಡ್ತಾ ಇದೀನಿ. ಸೊ, ಈ ರೀತಿ ಸೋರ್ಸ್ ಆಫ್ ಇನ್ಕಮ್ಸ್‌ನ ನೀವು ಜನರೇಟ್ ಮಾಡ್ಕೋಬೇಕಾಗತ್ತೆ. ಆಮ್, ಸೊ, ಥ್ಯಾಂಕ್ ಯು ಸೋ ಮಚ್ ನೀವು ಕೇಳಿದ್ದಕ್ಕೆ, ಟಿಪ್ಸ್ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಂಡ್ ಕಮೆಂಟ್ ಮಾಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಆ, ನಿಮ್ ಹೆಸರು ಗೊತ್ತಿಲ್ಲ ನನ್ಗೆ, ನೋಡ್ಬಿಡ್ತೀನಿ. ಸಿಕ್ತು ನೋಡಿ. ನಾನು ಡಿ21 ಅನ್ನೋ ಒಂದು ವಿಡಿಯೋಗೆ ಹಾಕಿದ್ದೆ. BTS ಶೂಟ್ ಅಂತ ಹೇಳ್ಬಿಟ್ಟು. ರಿತು ಜಸ್ಟಿನ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ದಾರೆ. ಸೊ, ಐ ಹೋಪ್ ನಿಮ್ಗೆ ಒಂದು
ಮನಿ ಸೇವಿಂಗ್ ಟಿಪ್ಸ್ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಇನ್ನೂ ಶೇರ್ ಮಾಡ್ಬೋದಾಗಿತ್ತು ಮನಿ ಸೇವಿಂಗ್ ಟಿಪ್ಸ್. ಬಟ್ ಈಗ ಆಲ್ರೆಡಿ ತುಂಬಾ ಜಾಸ್ತಿ ಆಗಿದೆ, ಲೆಂತಿ ಆಗಿದೆ ವಿಡಿಯೋ. ಅಂಡ್ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ವಿ ಅಂತಾನೂ ಕೂಡ ಶೇರ್ ಮಾಡ್ತೀನಿ. ಲೈಕ್ ದೇವ್ರನ್ನ ತೋರಿಸ್ತೀನಿ ಬನ್ನಿ. ಲೈಕ್ ತುಂಬಾ ಚೆನ್ನಾಗಿ ಕುತ್ಕೊಂಡಿದ್ದಾಳೆ ಆ ತಾಯಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳೆ ಅಂದ್ರೆ, ಯೂಶಲಿ ನನ್ಗೆ ತುಂಬಾ ಅಂದ್ರೆ ಲೈಕ್ ಆ ಕಷ್ಟ ಕೊಡ್ತಾ ಇದ್ಲು ಆ ತಾಯಿ ಅಂತಂದ್ರೆ. ಲೈಕ್ ಹೇಗೆಗೋ ಕುಡ್ಸಕ್ ಟ್ರೈ ಮಾಡ್ತಾ ಇದ್ದೆ. ನನ್ಗೆ ಹಿಂಗ್ ಬೇಡ ಹಿಂಗ್ ಬೇಡ, ನೀನ್ ಹೆಂಗ್ ಕುಡಿಸ್ದೆ ಹಂಗೆ ಕುಡ್ಸಂತ. ನಾನ್ ಬೈ ಮಾಡ್ಕೊಂಡು ಕೂಡ ಬಂದೆ. ಅದೊಂದು ಸ್ಟ್ಯಾಂಡ್ ಟೈಪು. ನನಗ್ ಸ್ಟ್ಯಾಂಡ್ ಬೇಡ, ನನ್ಗೆ ಇದ್ರಲ್ಲೇ ಕೂರ್ಸು ಅನ್ನೋ ತರ ಆ ಸೂಚನೆಯಲ್ಲಿ. ಯಾಕಂದ್ರೆ ಅದ್ರಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಕೂತ್ಕೊಳ್ತಾ ಇರ್ಲಿಲ್ಲ. ಸೊ ನನ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಸೊ ಇವಾಗ ಎಷ್ಟ್ ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ನೋಡಿ ಆ ತಾಯಿ. ಹೇಗ್ ಕಾಣಿಸ್ತಿದ್ದಾಳೆ. ಆ ನಮ್ಮ ಮನೆಯ ಮಹಾಲಕ್ಷ್ಮಿ ಹೇಳಿ. ಅಂಡ್ ನನ್ ಕೈಲಾದಷ್ಟು ನಾನು ಇಷ್ಟನ್ನ ಮಾಡಿದೀನಿ. ಯಾಕಂದ್ರೆ ಪಾಸ್ ಫ್ರಮ್ 3-4 ಡೇಸ್ ಇಂದ ನಾನು ಸತತ ಮಾಡ್ತಾನೆ ಇದೀನಿ. ಅಂಡ್ ಇಲ್ಲಿ ನೋಡ್ತಿದ್ರಲ್ಲ ಕೆಳಗಡೆ, ಇದು ಆಕ್ಚುಲಿ ಬಂದ್ಬಿಟ್ಟು ಗೋಧಿದು ಹುಲ್ಲು. ಸೊ ಅಲ್ಲೂ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಚೆನ್ನಾಗಿ ಬರ್ತಿದೆ ಅನ್ಕೊಳ್ತೀನಿ. ಸೊ ಈ ಗೋಧಿ ಹುಲ್ಲು ನಾನು ಬೆಳೆಸ್ಬೇಕು ಅಂದ್ರೆ ಎಷ್ಟು ಟ್ರೈ ಮಾಡ್ದೆ ಬರುತ್ತೋ ಇಲ್ವೋ ಅಂತ ಹೇಳಿ ಅಟ್ ದ ಲಾಸ್ಟ್ ಲೈಕ್ ಸ್ಯಾಟರ್ಡೆ ಏನೋ ಹಾಕಿದ್ದು ನಾನು. ಬಟ್ ಬಂತು, ಅಂತೂ ಇಂತೂ ಬಂತು, ಒಂಚೂರು ಬಂದಿದೆ. ಇಷ್ಟೇ ಸಾಕು ನನಗೆ ಸಂತೋಷ. ಚಿಕ್ಕ ಚಿಕ್ಕದ್ರಲ್ಲಿ ನಾನು ತುಂಬಾ ಸಂತೋಷ ಪಡ್ತೀನಿ. ಸೊ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಎಲ್ಲಾನು ಮಾಡ್ಕೊಂಡಿದೀನಿ. ಅಂಡ್ ಸ್ವೀಟ್ಸ್ ಏನಿದೆಯಲ್ಲ ನನ್ನ ಸಿಸ್ಟ್ರು ಮಾಡಿಕೊಟ್ಟಿರೋದು ಸ್ವೀಟ್ಸು. ಸೊ ಓಲೆ ಹಾಕಕ್ ಟ್ರೈ ಮಾಡ್ತಾ ಇದೀನಿ ಗೈಸ್, ಬಟ್ ಓಲೆ ಬಿಚ್ಚಿ ಹೋಗ್ತಾ ಇದೆ. ತೋರಿಸ್ತೀನಿ ನೋಡಿ, ಓಲೆ ಬಿಚ್ಚಿ ಬಿಚ್ಚಿ ಹೋಗ್ತಾ ಇದೆ. ಡಬಲ್ ಟೇಪ್ ಹಾಕಿದೀನಿ, ಬಟ್ ಆದ್ರೂ ಏನ್ ಮಾಡ್ಲಿ, ಎಷ್ಟು ಟ್ರೈ ಮಾಡ್ತಿದೀನಿ ಗೊತ್ತಾ. ಬಟ್ ಸೀರೆ ನೋಡಿ, ನಾನು ಯಾವ ಸೀರೆ ಉಡಿಸ್ದೆ ಅಂತ ನೀವು ನೋಡ್ಲೇಬೇಕು. ಯಾಕಂದ್ರೆ ನಾನು ಹಳೆ ವಿಡಿಯೋನಲ್ಲಿ ಹೇಳಿದ್ದೆ, ಕಳೆದ ವಿಡಿಯೋನಲ್ಲಿ ಹೇಳಿದ್ದೆ, ಯಾವ ಸೀರೆ ಉಡಿಸ್ತೀನೋ ಏನೋ ಗೊತ್ತಿಲ್ಲ. 4 ಸೀರೆನಲ್ಲಿ ಯಾವ್ದು ಉಡಿಸ್ತೀನಿ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಯಾವ್ದು ಉಡ್ಸಕ್ ಸಾಧ್ಯವಾಗುತ್ತೋ ಅದನ್ನ ಉಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ. ಸೊ ಎಲ್ಲರಿಗೂ ಅಷ್ಟೇನೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಎಸ್ಪೆಷಲಿ ಆರೋಗ್ಯ ಬೇಕು, ಇಂಪಾರ್ಟೆಂಟ್. ಯಾಕೆಂದ್ರೆ ಆರೋಗ್ಯ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಈ ಮಾತನ್ನ ಹೇಳ್ತಾ ಆ ಮತ್ತೊಮ್ಮೆ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೂ ಕೂಡ ವಿಶ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸೈನ್ ಆಫ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋ ಅಲ್ಲಿ ಸಿಗ್ತೀನಿ. ಸಿ ಯು, ಟೇಕ್ ಕೇರ್ ಅಂಡ್ ಬಾಯ್. ಅಂಡ್ ಗೈಸ್, ನಿಮ್ಗೆ ಅನ್ಸ್ತಿರ್ಬೋದು ಏನಪ್ಪ ಚೂಡಿದಾರ ಎಲ್ಲ ಹಾಕೊಂಡು ಪೂಜೆ ಮಾಡಿರ್ತಾಳ ಅಂತ ಹೇಳಿ. ಬೆಳಿಗ್ಗೆ ಸ್ಯಾರಿ ಉಟ್ಕೊಂಡೆ, ಹಳೆ ಸ್ಯಾರಿ ಉಟ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಬಟ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಹಾಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಮಾಮೂಲಿ ಡ್ರೆಸ್ನ ಕೊಡಿ. ನಾನು ಅಷ್ಟು ಸ್ಯಾರಿ ಉಡಲ್ಲ. ನಾನು ಬಟ್ ಸ್ಯಾರಿ ಕಲೆಕ್ಷನ್ ಚೆನ್ನಾಗಿ ಮಾಡಿರ್ತೀನಿ. ಸ್ಯಾರಿ ಉಡಲ್ಲ, ಡ್ರೆಸ್ ಕಂಫರ್ಟಬಲ್ ಆಗಿರುತ್ತೆ, ಸೊ ಡ್ರೆಸ್ ಹಾಕೊಂಡಿರ್ತೀನಿ. ಪಾಸ್ ಫ್ರಮ್ 1 ವೀಕ್ ಇಂದ ಮಾಡ್ತಾ ಇದೀನಿ. ಸೊ ದಟ್ ಸ್ವಲ್ಪ ರಿಲೀಫ್ ಇರ್ಲಿ ಅಂತ ಹೇಳ್ಬಿಟ್ಟು ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದೀನಿ.